ಶಿವಮೊಗ್ಗದ ಗಾಜನೂರು ಗ್ರಾಮದ ದಲಿತರಿಗೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಸೂಕ್ತ ಜಾಗ ದೊರಕಿಸಿಕೊಡುವಂತೆ ಒತ್ತಾಯಿಸಿ ಗ್ರಾಮದ ದಲಿತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮೈಸೂರು ವಿಭಾಗದ ಸಂಚಾಲಕರಾದ ಟಿಎಚ್ ಹಾಲೇಶಪ್ಪ ಅವರ ನೇತೃತ್ವದಲ್ಲಿ ಗಾಜನೂರು ಗ್ರಾಮದಿಂದ ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಧರಣಿ ನಡೆಸಿ ಗಾಜನೂರು ಗ್ರಾಮದ ದಲಿತರ ಕಾಲೋನಿ ಪಕ್ಕದಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆದೊಡ್ಡಿ ಜಾಗವನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ತತ್ಕ್ಷಣ ಒದಗಿಸಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಅಂಥ ಸಂದರ್ಭದಲ್ಲಿ ದಲಿತರಿಗೆ ಒಂದು ಅಂಬೇಡ್ಕರ್ ಭವನ ಬೇಕು, ಅಂಬೇಡ್ಕರ್ ಭವನಕ್ಕೆ ಜಾಗ ಬೇಕು, ಜಾಗ ಮಂಜೂರು ಮಾಡಿಕೊಡಿ ಅಂತೇಳಿ ಪಂಚಾಯತಿಗೆ 16 ವರ್ಷದಿಂದ ಅರ್ಜಿ ಕೊಡ್ತಾ ಬಂದರೆ ಎಲ್ಲ ಮೇಲ್ವರ್ಗದವರಿಗೆ 100, 150, 40, 80, 60, 100 ಜಾಗ ಕೊಟ್ಟಿದ್ದಾರೆ. ಗಾಜನೂರು ಪಂಚಾಯತಿನಲ್ಲಿ ದಲಿತರಿಗೆ 10, 90 ಜಾಗ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಭವನವನ್ನು ಕಟ್ಟಕ್ಕಾಗುತ್ತೆ ಹೇಳಿ? ಇದುವರೆಗೂ ಅದು ಹಾಗೆ ಪಾಳು ಬಿದ್ದಿದೆ. ಇವತ್ತೇನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರಿಗೆ ಅಂಗೈಯಾಗಲ ಜಾಗ ಇಲ್ಲ. ಕಲ್ಯಾಣ ಮಂದಿರಗಳಲ್ಲಿ ಮಾಡುವಂಥ ಚೈತನ್ಯ ನಮ್ಮ ಜನಗಳಿಗಿಲ್ಲ. ಈಗ ಗಾಜನೂರಿನಲ್ಲಿ ಹಿಂದೆ ಸರ್ಕಾರಿ ದೊಡ್ಡಿ ಅಂತ ಜಾಗ ಇತ್ತು, ದಲಿತರ ಕೇರಿ ಪಕ್ಕದಲ್ಲೇ ಇದೆ. ಅದು ಈಗ ದೊಡ್ಡಿ ಇಲ್ಲ. ಪ್ರಾಣಿ ದಯಾ ಸಂಘದವರ ಹೋರಾಟದಿಂದ ಇವತ್ತು ದನಗಳಿಗೆ ದೊಡ್ಡಿ ಇಲ್ಲ, ಅದು ಖಾಲಿ ಬಿದ್ದಿದೆ. ಈ ಜಾಗವನ್ನಾದರೂ ನಮಗೆ ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿಕೊಡಿ ಅಂತೇಳಿ ಕಳೆದ 6 ತಿಂಗಳಿಂದ ಗಾಜನೂರಿನ ದಲಿತರು ಪಂಚಾಯತಿಗೆ, ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ ಅಲ್ದಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಯಾರು ಪಂಚಾಯತಿಯವರು ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರು ಮಾಡುವ ಮನಸ್ಸು ಮಾಡ್ತಾ ಇಲ್ಲ. ಬದಲಿಗೆ ಅಲ್ಲಿ ಕಮರ್ಷಿಯಲ್ ಮಳಿಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಹಾಗಾದರೆ ನಾವು ಎಲ್ಲಿ ಮಾಡಬೇಕು? ಅಂಬೇಡ್ಕರ್ ಭವನವನ್ನು ಎಲ್ಲಿ ಮಾಡಬೇಕು? ಇಡೀ ಜಗತ್ತೇ ಇವತ್ತು ಅಂಬೇಡ್ಕರ್ ಅವರನ್ನು ಹೊಗಳ್ತಾ ಇದೆ, ಅಂಬೇಡ್ಕರ್ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾ ಇದೆ, ಅವ್ರ ಜ್ಞಾನವನ್ನು ಕೊಂಡಾಡ್ತಾ ಇದೆ. ಅಂಥ ಮಹಾನುಭಾವರ ಭವನಕ್ಕೆ ಒಂದು ಜಾಗ ಕೊಡಿ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿಯವರಾಗಲಿ, ಗ್ರಾಮ ಪಂಚಾಯತಿಯವರಾಗಲಿ, ಜಿಲ್ಲಾ ಪಂಚಾಯತಿಯವರಾಗಲಿ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಆದ್ದರಿಂದ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಗಾಜನೂರಿನಿಂದ ತಮ್ಮ ಜಿಲ್ಲಾ ಪಂಚಾಯತಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾದ ಮೂಲಕ ಬಂದು ನಾವು ಸನ್ಮಾನ್ಯ ಪಂಚಾಯತ್ ರಾಜ್ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ತಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇನ್ನು 1 ತಿಂಗಳೊಳಗಡೆ ನಮಗೆ ಏನು ನಾವು ಬೇಡಿಕೆ ಇಟ್ಟಂಥ ಜಾಗವನ್ನು ತಾವು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿ ಕೊಡದೇ ಹೋದರೆ ಇದೇ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಹೋರಾಟವನ್ನು, ಇನ್ನೂ ಉಗ್ರ ಹೋರಾಟವನ್ನು ಜಿಲ್ಲಾ ಪಂಚಾಯತಿ ಮುಂದೆ ಹಮ್ಮಿಕೊಳ್ಳಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಮತ್ತು ತಮ್ಮ ಇಲಾಖೆಗೆ. ಒಂದು ಅರ್ಜಿ ಬಂದು ನಮ್ಮ ಗಾಜನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಖಾಲಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ನಿವೇಶನ ಅವರಿಗೆ ಮಂಜೂರು ಮಾಡಿಕೊಡೋದಕ್ಕಾಗಿ ಅಹವಾಲನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಬಂದು ಒಂದು ಮಂಡಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ 2 ಜಾಗದಲ್ಲಿ ಈ ಸ್ವತ್ತು ಸರಿಯಾಗಿಲ್ಲ, ಈ ಸ್ವತ್ತು ತಪ್ಪು ಮಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಬೇಕು ಅಂತ ಕೊಟ್ಟಿದ್ದಾರೆ. ಎರಡೂ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳು ಮಾತಾಡ್ಕೊಂಡು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದನ್ನು ನಾವು ಸರಿಪಡಿಸ್ತೀವಿ ಇದನ್ನು. ಆಮೇಲೆ ಈ ಜಾಗ ಏನು ಖಾಲಿ ಇದೆ, ಜಾಗ ಖಾಲಿ ಇರೋದು ಎಷ್ಟು ಸುತ್ತಳತೆ ಇದೆ ಅದೆಲ್ಲ ಸರ್ವೆ ಮಾಡಿಸಿ ಕ್ಲೀನಾಗಿ ಅದನ್ನು ಮಂಜೂರು ಮಾಡೋದಕ್ಕೆ ಮುಂದಿನ ನಿರ್ಧಾರ ತಗೊಳ್ಳೋದಕ್ಕೆ ನಾವೆಲ್ಲ ಕ್ರಮ ವಹಿಸ್ತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅದಲ್ಲದೆ ಈ ಮಂಡಗಟ್ಟ ಗ್ರಾಮ ಪಂಚಾಯತಿ ಏನು ಬಂದಿದೆ, ಅಹವಾಲು ಏನು ಬಂದಿದೆ, ಒಬ್ಬ ವ್ಯಕ್ತಿಗೆ ಈ ಸ್ವತ್ತು ತಪ್ಪಾಗಿ ಮಾಡಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ವಹಿಸಿ ಅಂತ ಇರುತ್ತೆ. ಅದು ಕೂಡ ಒಂದು ತಾಂತ್ರಿಕ ಅಂತ್ಯವನ್ನು ನಾವು ಕೊಟ್ಟೇ ಕೊಡ್ತೀವಿ. ಈಗಾಗಲೇ ಸರ್ವೆಗೆ ಬರೆದಿದ್ವಿ, ಸರ್ವೆ ಕೂಡ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರ ಮೇಲೆ ಒಂದು ಕಾನೂನಾತ್ಮಕವಾಗಿ
ಮತ್ತೆ ಸಂಘರ್ಷ ನಮ್ಮ ಸಮಿತಿಯ ಎಲ್ಲ ದಲಿತ ಮುಖಂಡರು ಏನಿದ್ದಾರೆ, ರಾಜ್ಕುಮಾರ್ ಇರ್ಬೋದು, ಆದೇಶ್ ಅವರು ಇರ್ಬೋದು, ರಂಗಪ್ಪ ಅವರು ಇರ್ಬೋದು, ಮತ್ತು ಇನ್ನಿತರರು ಯಾರು ಬಂದಿದ್ದಾರೆ ಅವರ ಆಹ್ವಾನಗಳನ್ನ ನಾನು ಸ್ವೀಕರಿಸ್ತಾ ಇದ್ದೀನಿ. ಒಳ್ಳೆ ಇದಕ್ಕೊಂದು ಸೂಕ್ತ ನಿರ್ಧಾರವನ್ನು ತಗೊಂಡು ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಮಾಡಿಸ್ತೇನೆ.